ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣದಲ್ಲಿ ರಾವಣನನ್ನ ಖಳನಾಯಕನನ್ನಾಗಿ ಚಿತ್ರಿಸಿದರು. ನಮ್ಮ ಭಾರತದ ಕೆಲವು ಭಾಗಗಳಲ್ಲಿ ರಾವಣನನ್ನ ಪೂಜಿಸಲಾಗುತ್ತೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ರಾಜಸ್ಥಾನ್, ಹಿಮಾಚಲ ಪ್ರದೇಶಗಳಲ್ಲಿ ರಾವಣನನ್ನ ಗೌರವಿಸೋ 6 ತಾಣಗಳಿವೆ. ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ. ರಾಮಾಯಣದಲ್ಲಿ ರಾವಣನನ್ನ ಮಹಾ ಖಳನಾಯಕನನ್ನಾಗಿ ಚಿತ್ರಿಸಲಾಗಿದೆ. ಸೀತೆಯನ್ನ ಅಪಹರಿಸಿ ತಂದಿಟ್ಟು ಕೊನೆಗೆ ರಾಮನ ಬಾಣಕ್ಕೆ ಬಲಿಯಾದ ಲಂಕೆಯ ರಾಕ್ಷಸ ರಾಜ ಪ್ರತಿ ವರ್ಷ ದಸರಾದಲ್ಲಿ ಅವನ ಪ್ರತಿಕೃತಿ ಸುಡಲಾಗುತ್ತೆ. ಅದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತ. ಆದರೆ ಭಾರತದ ಕೆಲವು ಭಾಗಗಳಲ್ಲಿ ರಾವಣ ಕೇವಲ ಖಳನಾಯಕ ಅಲ್ಲ, ಅಲ್ಲಿ ಅವನನ್ನ ಪೂಜಿಸಲಾಗುತ್ತೆ, ಗೌರವಿಸಲಾಗುತ್ತೆ. 6 ಶಾಸ್ತ್ರಗಳು ಮತ್ತು 4 ವೇದಗಳ ಬಗ್ಗೆ ಅವನ ಅಪಾರ ಜ್ಞಾನವನ್ನ ಅವನ 10 ತಲೆಗಳ ಪ್ರತಿನಿಧಿಸುತ್ತೆ. ರಾವಣನ ಪರಂಪರೆಯನ್ನ ಗೌರವಿಸೋ ಆ 6 ತಾಣಗಳು ಯಾವುವು ತಿಳ್ಕೋಣ. ಮೊದಲನೇದು ಮನ್ಸರ್, ಮಧ್ಯಪ್ರದೇಶ. ಮಧ್ಯಪ್ರದೇಶದ ಹೃದಯ ಭಾಗದಲ್ಲಿ ಮನ್ಸೌರ್ ಇದೆ. ಇದನ್ನ ರಾವಣನ ಪತ್ನಿ ಮಂಡೋದರಿಯ ತವರು ಅಂತ ನಂಬಲಾಗಿದೆ. ಇದು ರಾವಣನನ್ನ ಈ ಪ್ರದೇಶದ ಗೌರವಾನ್ವಿತ ಅಳಿಯನನ್ನಾಗಿ ಮಾಡಿದೆ. ಭಾರತದ ಹೆಚ್ಚಿನ ಕಡೆ ದಸರಾದಲ್ಲಿ ಅವನ ಪ್ರತಿಕೃತಿಯನ್ನ ಸುಟ್ಟರೆ ಇಲ್ಲಿ ಮಾತ್ರ ಜನ ಅವನಿಗೆ ಸಾವಿಗೆ ಶೋಕಿಸ್ತಾರೆ. ಈ ಪಟ್ಟಣದಲ್ಲಿ ರಾವಣನ 35 ಅಡಿ ಎತ್ತರದ ಪ್ರತಿಮೆ ಹೆಮ್ಮೆಯಿಂದ ನಿಂತಿದೆ. ದಸರಾ ಸಮಯದಲ್ಲಿ ಅವನ ಸೋಲನ್ನ ಆಚರಿಸೋ ಬದಲು ಸ್ಥಳೀಯರು ಅವನ ಸ್ಮರಣೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅವರಿಗೆ ರಾವಣ ಒಬ್ಬ ಅದ್ಭುತ ವಿದ್ವಾಂಸ ಮತ್ತು ಪ್ರಬಲ ರಾಜ. ಎರಡನೇದು ಬಿಸ್ರಾಕ್, ಉತ್ತರ ಪ್ರದೇಶದಲ್ಲಿ. ಗ್ರೇಟರ್ ನೋಯ್ಡಾದಲ್ಲಿರೋ ಬಿಸ್ರಾಕ್ ಗ್ರಾಮವು ರಾವಣನ ಜನ್ಮಸ್ಥಳ ಅಂತ ನಂಬಲಾಗಿದೆ. ಇದರ ಹೆಸರು ರಾವಣನ ತಂದೆ ವಿಶ್ರವಸುವಿನಿಂದ ಬಂದಿದೆ. ಇಲ್ಲಿನ ಜನರಿಗೆ ರಾವಣನೊಂದಿಗಿನ ಸಂಪರ್ಕ ಎಷ್ಟು ಆಳವಾಗಿದೆ ಎಂದರೆ ಗ್ರಾಮದಲ್ಲಿ ದಸರಾ ಆಚರಣೆ ರಾವಣನ ಸ್ಮರಣಾರ್ಥ ಗಂಭೀರ ದಿನವೆಂದು ಪರಿಗಣನೆಯಾಗುತ್ತೆ. ಇಲ್ಲಿ ಯಾವುದೇ ಪ್ರತಿಕೃತಿ ಸುಡೋದಿಲ್ಲ, ಬದಲಾಗಿ ರಾವಣನ ಬುದ್ಧಿಶಕ್ತಿ ಮತ್ತು ಶಿವನ ಮೇಲಿನ ಅವನ ಆಳವಾದ ಭಕ್ತಿಯನ್ನ ಪ್ರತಿಬಿಂಬಿಸಲು ಗ್ರಾಮಸ್ಥರು ಸೇರುತ್ತಾರೆ. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿರೋ ರಾವಾಂಗ್ ಗ್ರಾಮ್. ಮಧ್ಯಪ್ರದೇಶದ ವಿದಿಶಾ ಜಿಲ್ಲೆಯಲ್ಲಿ ರಾವಣನೊಂದಿಗೆ ತನ್ನ ಸಂಪರ್ಕವನ್ನ ಹೇಳಿಕೊಳ್ಳೋ ಗ್ರಾಮ ರಾವಂಗ್ ಗ್ರಾಮ್. ಇಲ್ಲಿನ ದೇವಾಲಯವೊಂದರಲ್ಲಿ ರಾವಣನ 10 ಅಡಿ ಎತ್ತರದ ವಿಗ್ರಹವಿದೆ. ಇಲ್ಲಿನ ಜನ ಅವನನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸ್ತಾರೆ. ರಾವಣ ಗ್ರಾಮದ ನಿವಾಸಿಗಳು ರಾವಣನ ಶಿವಭಕ್ತಿ ಮತ್ತು ವೇದಗಳ ಮೇಲಿನ ಪಾಂಡಿತ್ಯವನ್ನ ನೆನಿತಾರೆ. ಅವನು ಇಲ್ಲಿ ಪೂಜೆಗೆ ಅರ್ಹ ವ್ಯಕ್ತಿ. ಅವರು ಅವನನ್ನ ಸಂಕೀರ್ಣ ವ್ಯಕ್ತಿಯಾಗಿ ನೋಡ್ತಾರೆ. ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿರೋ ಕಾಕಿನಾಡ. ಕರಾವಳಿ ಪಟ್ಟಣವಾದ ಕಾಕಿನಾಡದಲ್ಲಿ ರಾವಣನ ಶಿವಭಕ್ತಿ ಜನಜನಿತ. ಇಲ್ಲಿ ಶಿವನಿಗೆ ಮೀಸಲಾಗಿರೋ ದೇವಾಲಯವನ್ನ ರಾವಣನೇ ನಿರ್ಮಿಸಿದ್ದಾನೆಂದು ಹೇಳಲಾಗುತ್ತೆ. ರಾವಣನ ಅಚ್ಚಲ ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಯು ಅವನಿಗೆ ಶಿವನ ಅನುಗ್ರಹವನ್ನ ಕೊಟ್ಟಿತು ಅಂತ ನಂಬ್ತಾರೆ. ಇಂದಿಗೂ ದೇವಾಲಯದಲ್ಲಿ ಶಿವನ ಪಕ್ಕದಲ್ಲಿ ರಾವಣನನ್ನ ಪೂಜಿಸಲಾಗುತ್ತೆ. ಅವನನ್ನು ಭಕ್ತಿ ಮತ್ತು ದುರಹಂಕಾರದ ನಡುವಿನ ತೆಳುವಾದ ರೇಖೆಯ ಜ್ಞಾಪನೆಯಾಗಿ ನೋಡಲಾಗುತ್ತೆ. ನೆಕ್ಸ್ಟು ರಾಜಸ್ಥಾನದಲ್ಲಿರೋ ಮಂಡೋರ್. ಜೋಧ್ಪುರ ಬಳಿಯ ಮಂಡೋದರಿಯ ಪೂರ್ವಜನರ ಮನೆ ಎಂದು ನಂಬಲಾಗಿದೆ. ಇದು ಕೂಡ ರಾವಣನನ್ನ ಈ ಪ್ರದೇಶದ ಅಳಿಯನನ್ನಾಗಿ ಮಾಡಿದೆ. ಇಲ್ಲಿ ರಾವಣನಿಗೆ ಮೀಸಲಾಗಿರೋ ದೇವಾಲಯವಿದೆ. ಅಲ್ಲಿ ಅವನನ್ನ ಗೌರವಿಸೋ ಆಚರಣೆಗಳನ್ನ ಮಾಡಲಾಗುತ್ತೆ. ದಸರಾ ಸಮಯದಲ್ಲಿ ಸ್ಥಳೀಯರು ಅವನನ್ನ ಒಬ್ಬ ವಿದ್ವಾಂಸ ರಾಜ ಮತ್ತು ನಿಷ್ಠಾವಂತ ಪತಿ ಅಂತ ನೆನಪಿಸಿಕೊಳ್ತಾರೆ. ನೆಕ್ಸ್ಟು ಹಿಮಾಚಲ ಪ್ರದೇಶದಲ್ಲಿರೋ ಕಾಂಗ್ರಾದ ಪ್ರಶಾಂತ ಬೆಟ್ಟಗಳಲ್ಲಿ ರಾವಣನು ಶಿವನ ಆಶೀರ್ವಾದವನ್ನ ಪಡೆಯಲು ತೀವ್ರವಾದ ತಪಸ್ಸು ಮಾಡಿದನೆಂದು ದಂತಕತೆ ಹೇಳುತ್ತೆ. ಅವನ ಭಕ್ತಿ ಎಷ್ಟು ಆಳವಾಗಿತ್ತೆಂದರೆ ಶಿವನು ಅವನಿಗೆ ಅವನ ಶಕ್ತಿ ಮತ್ತು ಅಜೇಯತೆ ಸೇರಿದಂತೆ ಹಲವಾರು ವರಗಳನ್ನ ನೀಡಿದ. ಕಾಂಗ್ರಾದ ಜನತೆ ರಾವಣನನ್ನ ಆಳವಾದ ಆಧ್ಯಾತ್ಮಿಕ ಶಕ್ತಿಯ ವ್ಯಕ್ತಿಯಾಗಿ ನೋಡ್ತಾರೆ. ಅವನ ತಪಸ್ಸನ್ನು ಗೌರವದಿಂದ ಸ್ಮರಿಸಲಾಗುತ್ತೆ. ಶಿವನೊಂದಿಗಿನ ಅವನ ಸಂಪರ್ಕವನ್ನ ಪ್ರಾರ್ಥನೆಗಳ ಮೂಲಕ ಗೌರವಿಸಲಾಗುತ್ತೆ. ಅಂದಹಾಗೆ ರಾವಣನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಈ ಸ್ಥಳಗಳಿಗೆ ನೀವು ಕೂಡ ಭೇಟಿ ಕೊಟ್ಟಿದ್ದೀರಾ? ಎಲ್ಲವನ್ನು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.